ದಿನಕ್ಕೆ 10-15 ಸಾವಿರ ರೂಪಾಯಿ ಬರೀ ಇಂಜೆಕ್ಷನ್ಗಳಿಗೆ ಬೇಕಾಗ್ತದೆ. ತುಂಬ ಕಷ್ಟ ಆಗ್ತದೆ. ಅದರಲ್ಲಿ ESI ಅಲ್ಲಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸಂಜೆ ಬೆಳಗ್ಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಬ್ಲಡ್ ಸೆಷನ್ B ನೆಗೆಟಿವ್ ಆದ ಕಾರಣ ನನಗೆ ಬ್ಲಡ್ ಸಿಗಲಿಲ್ಲ. ನಾನು ವಾಟ್ಸಪ್ಪಲ್ಲಿ ಅದರಲ್ಲಿ ಮೆಸೇಜ್ ಮಾಡಿದಾಗ ತುಂಬ ಜನ ಕಾಲ್ ಮಾಡಿದ್ರು. ಒಂದು ಇಬ್ಬರು ಸ್ಟೂಡೆಂಟ್ಸ್ ಆಗೋಗ್ತೀವಿ ಅಂತ ಹೇಳಿದ್ರು. ಆದರೆ ಬರೀ ಫೋನಲ್ಲಿ ಹೇಳಿದ್ದಂತ ಅವರು ತುಂಬ ಜನ ಇದ್ದಾರೆ. ಆದರೆ ಫೋನಲ್ಲಿ ಏನು ಮಾತಾಡೋದು ಡೈರೆಕ್ಟ್ ಬಂದು ನನಗೆ ಮಾತಾಡಿಸಿ ಮೊಯ್ದೀನ್ ಬಾಬಾ ಅವರ XMLA ಮೊಯ್ದೀನ್ ಬಾಬಾ ಅವರ PA ಚೌಕ್ರಭಟ್ ಅವರು ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನೀಗ ಏಮ್ಸ್ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಅದು ನನಗೆ ಫೀಸ್ ಕಟ್ಟಲಿಕ್ಕೂ ದುಡ್ಡಿರಲಿಲ್ಲ. ಅಷ್ಟೊಂದು ಖರ್ಚು ಅಷ್ಟೊಂದು ಹೋಗ್ತಾ ಇದೆ. ಅದಕ್ಕೂ ವ್ಯವಸ್ಥೆನ ಅವರು ಮಾಡಿದ್ದಾರೆ. ಈಗ ನಾನು ಯೂನಿಟಿ ಹಾಸ್ಪಿಟಲಲ್ಲಿ ನಾನು ಕರ್ಕೊಂಡು ಬಂದು ಸುಮ್ಮನೆ ಬಿಟ್ಟು ನನಗೆ ಹೋಗಿಲ್ಲ. ಅವರು ಕ್ಯಾಶುಯಾಲಿಟಿಯಲ್ಲೂ ಅವರೇ ಒಟ್ಟಿಗೆ ಎಮರ್ಜೆನ್ಸಿಯಲ್ಲಿ ನಾನು ರೂಮ್ಗೆ ಶಿಫ್ಟ್ ಮಾಡಿ ಐಸೋಲೇಷನ್ ರೂಮ್ಗೆ ಬೇಕಾಗುತ್ತೆ. ಡಾಕ್ಟರ್ಸ್ ಮೊದಲೇ ಹೇಳಿದ್ರು ನನಗೆ ಯಾವುದೇ ಥರದ ಐಸೋಲೇಷನ್ ರೂಮ್ ಕೇಳಿಸಿಲ್ಲ, ಗೊತ್ತಿಲ್ಲ. ESI ಮಾಸಿಕ್ ಅವರು ನನಗೆ ಸ್ಪೆಷಲ್ ರೂಮ್ ಕೊಟ್ಟು ಈಗ ಡಾಕ್ಟರ್ ಅಂತ ಕರೆಸಿ ಡಾಕ್ಟರ್ಗೆಲ್ಲ ಮಾತಾಡಿ ಎಲ್ಲ ಥರದ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ನನಗೆ ಆಶ್ಚರ್ಯ ಆಗ್ತಿರೋದೇನು ಅಂತ ಹೇಳಿದ್ರೆ, ಇಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ. ಯಾವ ಜಾತಿ ಅಂತ ನಾವು ಕೇಳಿಲ್ಲ. ನಿಮಗೆ ಏನಾಗ್ತದೆ ನಾನು ಅಂತ ಕೇಳಿದ್ರು. ಪ್ರಾಬ್ಲಮ್ ಏನೇನು ಹೇಳಿದ್ರು ತುಂಬ ಹೆಲ್ಪ್ ಕೂಡ ಮಾಡಿದ್ರು. ಅವರು ಈಗ ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಹಿಂದೂಸ್ ಆಗಿರ್ಬೋದು, ಜಾತಿ ಭೇದ ಭಾವ ನೋಡಬಾರ್ದು ಅಂತ ಹೇಳೋದಕ್ಕೆ ಇದೇ ಒಂದು ಸಾಕ್ಷಿ. ಏನು ಬೇಕಾದರೂ ಅಂದ್ಕೊಳ್ಳಿ, ನನಗೆ ಎಲ್ಲರ ಮೇಲೆ ಗೌರವ. ಅಂದರೆ ಅವರು ಆ ಜಾತಿ ಈ ಜಾತಿ ಅಂತ ನಾನೀಗ ಇವತ್ತು ನಾನು ಹೆಸರಾಡ್ತಾ ಇದ್ದೀನಿ ಅಂದರೆ ಇವತ್ತಿದೆ. ಮೊಯ್ದೀನ್ ಬಾಬಾ ಅವರನ್ನು ನಮ್ಮ ಹೆಸರು ಕೇಳಿಲ್ಲ, ಅಷ್ಟು ನಮಗೆಲ್ಲ ಅಷ್ಟು ಪರಿಚಯ ನನಗೆ ಗೊತ್ತಿಲ್ಲೇ ಇಲ್ಲ. ಅದರೊಳಗೆ ಬಂದು ಇಲ್ಲಿ ಇಷ್ಟೊಂದು ಚೆನ್ನಾಗಿ ನೋಡ್ತಾ ಇದ್ದಾರೆ, ಎಲ್ಲ ಮಾಡಿದ್ರು. ಇನ್ನೇನು 10 days ಅಲ್ಲಿ ನನಗೆ ಓಪನ್ ಬೈಪಾಸ್ ಸರ್ಜರಿ ಕೂಡ ಅವರೇ ಖುದ್ದಾಗಿ ಬಂದು ನಾವು ಶಿಫ್ಟ್ ಮಾಡ್ತೇವೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಎಲ್ಲರೂ ನಾವು ಮನುಷ್ಯನಾಗಿರ್ಬೇಕು, ನಾವು ಅದು ಇದು ಅಂತ ಹೇಳಿ ನಾವು ಎಲ್ಲವನ್ನು ಲೇವ್ ಮಾಡಿದ್ದೇವೆ. ಎಲ್ಲರೂ ಒಳ್ಳೆಯವರು ಅಂತ ಹೇಳಿದ್ರಲ್ಲ, ಎಲ್ಲರೂ ಕೆಟ್ಟವರು ಅಂತಾನೆ ಹೇಳಿದ್ರೆ, ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ಜನ ಇರ್ತಾರೆ. ಅದಕ್ಕೋಸ್ಕರ ನಾವು ಎಲ್ಲ ಜಾತಿಗಳನ್ನು ಮಿಕ್ಸಪ್ ಮಾಡಿ ಈಗ ಸುಮ್ಮನೆ ವೇಸ್ಟ್. ಯಾಕಂದ್ರೆ ನನಗೆ ಇವತ್ತಾದ ರಿಯಲೈಸ್ ನನಗೆ ತುಂಬಾ ಶಾಕ್ ಆಗ್ತದೆ. ನನಗೆ ಶಾಕ್ ಆಗ್ತಿದೆ ಅಂತ ಹೇಳಿದ್ರೆ, ನಾನು ಮೊನ್ನೆ ಎಲ್ಲ ನಾನು ದೇವರ ಹತ್ರ ಪ್ರೇ ಮಾಡ್ತಿದ್ದೆ, ಏನಾದ್ರು ಮಾಡಪ್ಪ ಅಂತ ಹೇಳಿದ್ರೆ ತುಂಬಾ ಹೇಳ್ತಾ ಇದೆ. ದೇವ್ರು ಎಲ್ಲರಿಗೂ ಹೆಲ್ಪ್ ಮಾಡೋದು ಈ ತರ ಒಂದು ಮನುಷ್ಯನ ಕಳಿಸಿ ಅಂತ ಹೇಳಿ ನಾವು ಪುಸ್ತಕದಲ್ಲಿ ಕಥೆಯಲ್ಲೆಲ್ಲ ಓದಿದ್ವಿ. ಅದು ನನ್ನ ಲೈಫಲ್ಲಿ ಇವತ್ತು ರಿಯಲ್ ಆಯ್ತು. ಈಗ ನಾನು ಈಗ ಸ್ವಲ್ಪ ಸಮಾಧಾನ ಕೂಡ ಇದೆ. ನನಗೆ ಇದೇ ಥರ ನೀವು ಎಲ್ಲರೂ ಸಪೋರ್ಟ್ ಮಾಡಿ, ನನಗೆ ಬದುಕಲಿಕ್ಕೆ ತುಂಬ ಆಸೆ ಇದೆ. ಯಾಕೆಂತ ಹೇಳಿದ್ರೆ ಸಾವು ಅಂದರೆ ಎಲ್ಲರಿಗೂ ಭಯ ಇದ್ದೇ ಇರ್ತದೆ. ಆದರೆ ನನ್ನ ಕಂಡೀಷನ್ ಯಾವ ಡಾಕ್ಟರ್ಸ್ಗೂ ನನಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಕಷ್ಟನೂ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಇದು ಯಾವುದೇ ಮೆಡಿಕಲ್ ರೆಕಾರ್ಡಲ್ಲಿ ಇಲ್ಲದ ಕೇಸ್ ನನಗಾಗಿದೆ. ಅದಕ್ಕೋಸ್ಕರ ಯಾರು ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಕೊಡೋದು ಅದು ಇದು ಮಾಡೋದಕ್ಕಿಂತ ಏನು ಆಸಿಫ್ ಅವ್ರು ಬಂದು ನಮಗೆ ಹೇಳ್ತಾರೆ, ನೀವು ಕೈ ಜೋಡಿಸಿ ಅವ್ರ ಜೊತೆ. ನಿಜವಾಗೂ ಹೇಳ್ತೀನಿ, ನಾನು ಇವತ್ತು ನನಗೆ ಈಗ ಇಲ್ಲಿ ಬಂದಿದ್ದೀನಿ, ನನಗೆ ಸ್ವಲ್ಪ ಅದು ಆರಾಮಿದ್ದೀನಿ ಅಂದರೆ ಅವರೇ ಕಾರಣ ಮಾತ್ರ. ಇದೆಲ್ಲ ನಾವು ಅವರು ಇವರು ಅಂತ ಹೆಲ್ಪ್ ಮಾಡ್ತಾ ಇದ್ರು, ಆದರೆ ಇಷ್ಟು ಹೆಲ್ಪ್ ಮಾಡಿದ್ರು ಯಾರೂ ಇಲ್ಲ. ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಈಗ ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ ಬ್ಲೆಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂದು ಏನು ಟ್ರೀಟ್ಮೆಂಟ್ಸ್ ಈಗ ಮುಂದಕ್ಕೆ ನಾನು ನಿಮಗೆ ಎಲ್ಲ ಡೀಟೇಲ್ಸ್ ಕಳಿಸ್ತಾ ಹೋಗ್ತೇನೆ. ಯಾಕೆಂತೇಳಿ ನನ್ನ ಟ್ರೀಟ್ಮೆಂಟ್ ಅಷ್ಟು ಜಾಗ್ರತೆಯಿಂದ ಮಾಡಬೇಕಾಗ್ತದೆ. ತುಂಬ ಸ್ಪೆಷಲ್ ಕೇಸ್ ಅಂತ ಹೇಳಿ ಎಲ್ಲ ಕಡೆಯಲ್ಲಿ ಪೇಪರಲ್ಲಿ ಟಿವಿಯಲ್ಲೆಲ್ಲ ಬರ್ತಾ ಇದೆ. ನನ್ನ ಮುಂದಿನ ಟ್ರೀಟ್ಮೆಂಟ್ಸ್ ಎಲ್ಲವೂ ನಾನು ನಿಮಗೆ ಕೊಡ್ತೇನೆ. ಆದರೆ ದಯವಿಟ್ಟು ಯಾರು ಕೂಡ ಬ್ಯಾಡ್ ಕಮೆಂಟ್ಸ್ ಅಷ್ಟಾದರೂ ಮಾಡಿದ್ವಲ್ಲ ಅಂತ ಸಮಾಧಾನ ಪಡುವ. ಥ್ಯಾಂಕ್ ಯು ಸೋ ಮಚ್. ಬಾಯ್.